Hello, my dear students. Welcome back to GST class once again. Okay. So previous class ಅಲ್ಲಿ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ? So far we have discussed so many problems on GST. Okay. So GST ಮೇಲೆ ಇಲ್ಲಿವರೆಗೂ ತುಂಬಾ ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡಿದ್ವಿ and we are at the end of GST problem. So ಇಲ್ಲಿ very important, last but not the least, very important concept GST ಅಲ್ಲಿ ನಾವು ಕಲಿಬೇಕಾಗಿರೋದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಒಂದು ನಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತಂದ್ರೆ ಸೊ ಫೈನಲಿ ವಿ ಆರ್ ಎಟ್ ದ ಎಂಡ್. ಓಕೆ ಫೈನ್. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಹೇಳಿದೆ. ಏನು ಅರ್ಲಿ ಸ್ಟೇಜ್ ಅಲ್ಲಿ ಆಲ್ರೆಡಿ GST ಪೇಮೆಂಟ್ ಏನಾಗಿದೆ ಅದ್ರ ಮೇಲೆ ಮತ್ತೆ ನಾವು GST ನ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಫೈನ್, ದಟ್ ಇಸ್ ವಾಟ್ ವಿ ಕಾಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಸೊ ಈ ಒಂದು ಪ್ರಾಬ್ಲಮ್ ನೋಡ್ಬಿಟ್ಟು ಒಂದು 2-3 ಪ್ರಾಬ್ಲಮ್ಸ್ ಇದನ್ನ ಡಿಸ್ಕಸ್ ಮಾಡೋಣ, ಸೊ ದಟ್ ನಿಮಗೆ ಇದ್ರ ಬಗ್ಗೆ ಬೇಕಾಗಿರುವಂತಹ ನಾಲೆಜ್ ನಿಮಗೆ ಬರುತ್ತೆ ಅಂತ ಅನ್ಕೊಂಡಿರ್ತೀವಿ. ಓಕೆ, ಸೊ ಪ್ರಾಬ್ಲಮ್ ನಂಬರ್ 16. ಕೇಲ್ಕರ್ ಲಿಮಿಟೆಡ್ situated in Mumbai has purchased raw materials within the state for ₹80,000. Yes, ಕೇಲ್ಕರ್ ಅವರು ಏನ್ ಮಾಡಿದ್ದಾರೆ, ವಿತ್ ಇನ್ ಸ್ಟೇಟ್ ಅವ್ರು ಏನ್ ಮಾಡಿದ್ದಾರೆ, ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದ್ರು. ಸೋ ಫಾರ್ ನಾವೇನ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡಿದ್ದೀವಿ ಅಲ್ಲಿ ಎಲ್ಲೂ ಕೂಡ ಪರ್ಚೇಸ್ ಮಾಡಿರೋದ್ರ ಬಗ್ಗೆ ಡೀಟೇಲ್ಸ್ ನ ಹೇಳಿಲ್ಲ. ಅವ್ರು ಏನೇ ಹೇಳಿದ್ರು ಕೂಡ they just talked about the sales. Okay, regarding to sales only ಅವ್ರು ಇಲ್ಲಿವರೆಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಹಿಯರ್ ಇಲ್ಲಿಂದ ನಾವಂತೆ ಪರ್ಚೇಸ್ ಮಾಡಿರೋದು ಕೂಡ ನಾವಿಲ್ಲಿ ಒಂದು ಸ್ವಲ್ಪ ಡಿಸ್ಕಷನ್ ನಮಗೆ ತಗೊಳ್ಳೋಣ. ಓಕೆ, ಎಲ್ಲಿ ಪರ್ಚೇಸಸ್ ಇರುತ್ತೋ ಅಲ್ಲಿ ಆಲ್ರೆಡಿ GST ಪೇಮೆಂಟ್ ಆಗಿರುತ್ತೆ. ಸೊ ಆ ಸ್ಟೇಜ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಏನ್ GST ಪೇಮೆಂಟ್ ಏನಾಗಿದೆ, ನಾವು ಸೇಲ್ಸ್ ಮಾಡ್ಬೇಕಾದ್ರೆ ಆಲ್ರೆಡಿ ಪೇಮೆಂಟ್ ಆಗಿರುವಂತಹ GST ಗೆ ನಾವು ಡಿಡಕ್ಷನ್ಸ್ ನಾವು ಅದನ್ನ ಲೆಸ್ ಮಾಡ್ಕೊಂತೀವಿ. ದಟ್ ಇಸ್ ವಾಟ್ ಯು ಕಾಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಇನ್ಪುಟ್ ನ ತಗೋಬೇಕಾದ್ರೆ ಆಲ್ರೆಡಿ ಟ್ಯಾಕ್ಸ್ ಪೇಮೆಂಟ್ ಏನ್ ಮಾಡಿದ್ವಿ, ಸೊ ನಾವು ಅದನ್ನ ಸೇಲ್ ಮಾಡ್ಬೇಕಾದ್ರೆ ಆ ಸೇಮ್ ಪ್ರಾಡಕ್ಟ್ ನಾವು ಸೇಲ್ ಮಾಡ್ಬೇಕಾದ್ರೆ ನಮಗೆ ಸಿಗುವಂತಹ ಕ್ರೆಡಿಟ್ ಮೀನ್ಸ್ ಏನ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದೀವಿ ಆ ಅಮೌಂಟ್ ನಮಗೇನು ಈ ನಮ್ಮ ಸ್ಟೇಜ್ ಅಲ್ಲಿ ಏನು ಲೆಸ್ ಆಗುತ್ತೆ ಅದನ್ನು ನಾವೆಂತ ಕರಿತೀವಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಅಂಡ್ ಇನ್ಕರ್ಡ್ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಸ್ ಗಳು ಕೂಡ ಅವರಿಗೆ ಆಗ್ತಾ ಇದೆ. ಏನೇನ್ ಆಗ್ತಾ ಇದೆ ನೋಡ್ಕೊಳ್ಳಿ. ಕನ್ಸಲ್ಟೇಷನ್ ಫೀಸ್ ₹8,000, ಸ್ಟೋರೇಜ್ ₹5,000, ಟ್ರಾನ್ಸ್ಪೋರ್ಟೇಷನ್ ₹8,000, labor ₹15,000. If goods are sold for ₹150,000, calculate net GST payable assuming CGST 5%, SGST 5%. Okay, fine. CGST 5%, SGST 5% ಇರುವಂತಹ ಒಂದು ಪ್ರಾಬ್ಲಮ್ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಕನ್ಸಲ್ಟೇಷನ್ ಫೀಸ್ ₹8,000 ಆಗ್ತಿದೆ, ಸ್ಟೋರೇಜ್ ₹5,000, ಟ್ರಾನ್ಸ್ಪೋರ್ಟೇಷನ್ ₹8,000, ಲೇಬರ್ ಕಾಸ್ಟ್ ₹15,000 ಆಗ್ತಿದೆ. ₹80,000 ಕೊಟ್ಟು ಅವ್ರು ಏನ್ ಮಾಡಿದ್ದಾರೆ, ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿದ್ರು. ಸೊ ಅವರಿಗೆ ಎಕ್ಸ್ಪೆನ್ಸಸ್ ಇಷ್ಟೆಲ್ಲ ಅವರಿಗೆ ಕಾಸ್ಟ್ ಆಗ್ತಾ ಇದೆ. ಓಕೆ, ಸೊ ಪ್ರಾಬ್ಲಮ್ ಸೊಲ್ಯೂಷನ್ ಅನ್ನ ನೋಡೋಣ. ನಾವು ಸೊಲ್ಯೂಷನ್ ಮಾಡೋಕ್ಕಿಂತ ಮುಂಚೆ ನಾವು ಟೋಟಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿದೆ. ಯಾಕೆಂತಂದ್ರೆ ಇಲ್ಲಿ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿರೋ ಪ್ರೈಸ್ ಬೇರೆ, ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತಹ ಬೇರೆ ಎಕ್ಸ್ಪೆನ್ಸಸ್ ಗಳು ಬೇರೆ ಇರೋದ್ರಿಂದ ನಾವು ಟೋಟಲ್ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಾಸ್ಟ್, ರಾ ಮೆಟೀರಿಯಲ್ ₹80,000, ಕನ್ಸಲ್ಟೇಷನ್ ಫೀಸ್ ಕೊಟ್ಟಿದ್ದಾರೆ ₹8,000, ಸ್ಟೋರೇಜ್ ಕಾಸ್ಟ್ ಕೊಟ್ಟಿದ್ದಾರೆ ₹5,000, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ₹8,000, ಕಾಸ್ಟ್ ಆಫ್ ಲೇಬರ್ ₹15,000 ಕೊಟ್ಟಿದ್ದಾರೆ. ಆಲ್ ಟುಗೆದರ್ ಎಷ್ಟಾಗುತ್ತೆ, ₹1,16,000 ಏನಾಗುತ್ತೆ ನಿಮಗೆ ಇದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆರ್ ಟೋಟಲ್ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಈಗ ನೋಡೋಣ ಕ್ಯಾಲ್ಕುಲೇಷನ್ ಆಫ್ ನೆಟ್ GST ಪೇಯಬಲ್. ನೆಟ್ GST ಪೇಯಬಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ನಾವೇನ್ ಮಾಡ್ತೀವಿ, ನೆಟ್ GST ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾದ್ರೆ ನಾವು ಔಟ್ಪುಟ್ ನಾವು ಸೇಲ್ ಮಾಡ್ಬೇಕಾದ್ರೆ ಏನ್ GST ನಾವು ಕಲೆಕ್ಟ್ ಮಾಡ್ಕೋಬೇಕಾಗಿದೆ, ಸೇಲ್ ಮಾಡ್ಬೇಕಾದ್ರೆ ಎಷ್ಟು GST ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅದನ್ನ ತಗೊಂಡ್ಬಿಟ್ಟು ಅದರಲ್ಲಿ ಆಲ್ರೆಡಿ ಪೇಮೆಂಟ್ ಆಗಿರುವಂತಹ GST ನ ನಾವೇನ್ ಮಾಡ್ತೀವಿ, ಲೆಸ್ ಮಾಡ್ಕೊಂಡು. ಓಕೆ, ಸೊ ಇಲ್ಲಿ ನೋಡಿ CGST ಈಗ ಕ್ಯಾಲ್ಕುಲೇಷನ್ ಪರ್ಟಿಕ್ಯುಲರ್ CGST ಅಂಡ್ SGST ಕಾಲಮ್ ಅನ್ನ ತಗೊಂಡಿದ್ದೀವಿ ನಾವಿಲ್ಲಿ. ಓಕೆ, CGST ₹1,50,000 ಇದೆ. ₹1,50,000 ಮೇಲೆ 5% CGST ಹೇಳಿದ್ರೆ, 5% SGST ಹೇಳಿದ್ರೆ. ಸೇಲ್ಸ್ ಎಷ್ಟಿಗೆ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ರೆ ನಮಗೆ ಪ್ರಾಬ್ಲಮ್. ಒಂದು ನಿಮಿಷ ಇದನ್ನೆಲ್ಲ ಅಳಿಸ್ಕೊಂಡ್ಬಿಡ್ತೀನಿ. ಸೊ ಸೇಲ್ಸ್ ಎಷ್ಟಿಗೆ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಾಬ್ಲಮ್ ಇಲ್ಲಿ. ಸೇಲ್ಸ್ ಎಷ್ಟಿಗೆ ಮಾಡ್ತೀವಿ, ₹1,50,000 ಸೇಲ್ ಮಾಡ್ತೀವಿ. ಇಲ್ಲಿ ನೋಡಿ, if goods are sold for ₹1,50,000, ₹1,50,000 ಸೇಲ್ಸ್ ಆದ್ರೆ, ಓಕೆ, ಸೊ ದಿ GST ಎಷ್ಟು, CGST 5%, SGST 5%. ಓಕೆ, CGST ₹1,50,000 ಮೇಲೆ ಸೆಲ್ಲಿಂಗ್ ಪ್ರೈಸ್ ಮೇಲೆ 5%, 7,500 CGST ಪೇಮೆಂಟ್ ಆಗಬೇಕು. SGST ₹1,50,000 ಮೇಲೆ 5%, ₹7,500 ಪೇಮೆಂಟ್ ಆಗಬೇಕು. ಓಕೆ, ಸೊ ಈಗ ನಾವು ಆಲ್ರೆಡಿ ಪರ್ಚೇಸ್ ಮಾಡಿದೀವಿ ಗೂಡ್ಸ್, ರಾ ಮೆಟೀರಿಯಲ್, ಅದು ಇದು ಎಲ್ಲ ಬ್ಲಾ ಏನ್ ಪರ್ಚೇಸ್ ಮಾಡಿದೀವಿ. ಸೊ ಅದಕ್ಕೆ ಪೇಮೆಂಟ್ ಆಗಿರುವಂತಹ GST ಏನಿದೆ ಅದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಡಿಡಕ್ಷನ್ ಮಾಡ್ಕೊಂತೀವಿ. ಓಕೆ, ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ,
ಸೊ ಟೋಟಲ್ ಕಾಸ್ಟ್ ಎಷ್ಟಾಗಿದೆ 1,16,000 rupees ಆಗಿದೆ. ಅದ್ರ ಮೇಲೆ 5% ಆಲ್ರೆಡಿ ಪೇಮೆಂಟ್ ಆಗಿರುವಂತಹ GST 5,800 rupees ನಾವಿಲ್ಲಿ ಡಿಡಕ್ಟ್ ಮಾಡ್ಕೊಂತೀವಿ. ಆ್ಯಂಡ್ SGST 1,16,000 rupees ಏನು ಟೋಟಲ್ ಕಾಸ್ಟ್ ಆಗಿದೆ ಅದ್ರ ಮೇಲೆ 5% 5,800 rupees ನಾವಿಲ್ಲಿ ಡಿಡಕ್ಷನ್ ಅನ್ನು ಮಾಡ್ಕೊಂತೀವಿ. ಓಕೆ, ಡಿಡಕ್ಷನ್ ಮೀನ್ಸ್ ಅದು ಪೇಮೆಂಟ್ ಆಗಿರುವಂತಹ GST ಅರ್ಲಿ ಸ್ಟೇಜಲ್ಲಿ ಏನು ಪೇಮೆಂಟ್ ಆಗಿದೆ ಆ GST ನಾವೀಗ ಅದನ್ನ ಲೆಸ್ ಮಾಡ್ಕೊಂತೀವಿ. ಓಕೆ, ಸೊ ಈಗ ನೆಟ್ GST ಪೇಮೆಂಟ್ ಎಷ್ಟು ಮಾಡಬೇಕು? 1,700 SGST 1,700 CGST. ಓಕೆ ಫೈನ್. ಎಸ್, ಇಲ್ಲಿ ನೋಡಿ ನಾವು ಜಸ್ಟ್ GST ಪೇಮೆಂಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತಂದಾಗ ನಾವು ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ? ಜಸ್ಟ್ 7,500 GST ಪೇಯಬಲ್ ಅಂತ ಹೇಳ್ಬಿಟ್ಟು ನಾವು ತೋರಿಸ್ತಿದ್ವಿ, ಹೌದಾ? ಬಟ್ ನೆಟ್ GST ಪೇಮೆಂಟ್ ಅನ್ನ ಮಾಡೋದಕ್ಕೆ ಹೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಸೊ ಅರ್ಲಿ ಸ್ಟೇಜ್ ಅಲ್ಲಿ ಆಲ್ರೆಡಿ ಟ್ಯಾಕ್ಸ್ ಪೇಮೆಂಟ್ ಆಗಿದೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಮಗೆ ಇಲ್ಲಿ ಅಪ್ಲೈ ಆಗುತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅರ್ಲಿ ಸ್ಟೇಜ್ ಅಲ್ಲಿ ಪೇಮೆಂಟ್ ಆಗಿರುವಂತ ಟ್ಯಾಕ್ಸ್ ನಾವೆಲ್ಲ ಮಾಡ್ತೀವಿ? ಡಿಡಕ್ಷನ್ ಮಾಡ್ಕೊಂತೀವಿ. 1,16,000 rupees ಆಗಿದೆ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಮೇಲೆ 5% ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಲೆಸ್ ಮಾಡ್ಕೊಂತೀವಿ. 5,800 rupees input tax credit on CGST and input tax credit 1,16,000 rupees ಮೇಲೆ 5% 5,800 rupees again we are going to deduct from state GST. ಸೊ ನೆಟ್ GST ಡಿಡಕ್ಷನ್ಸ್ ನಮಗೆ ಇಷ್ಟು ಸಿಕ್ತು ಅಂತಂದ್ರೆ ನಾವು ಇಷ್ಟು ಲೆಸ್ ಮಾಡ್ಕೊಂಡ್ವಿ ಅಂತಂದ್ರೆ ನಾವೀಗ GST ಎಷ್ಟನ್ನ ಪೇಮೆಂಟ್ ಮಾಡಬೇಕಾಗತ್ತೆ? ನೆಟ್ GST ಎಷ್ಟು ಪೇಮೆಂಟ್ ಮಾಡಬೇಕಾಗತ್ತೆ? ಇದು ಗ್ರಾಸ್ GST, ದಿಟ್ ಈಸ್ ವಾಟ್ ಯು ಕಾಲ್ ನೆಟ್ GST. 1,700 CGST and SGST 1,700 ನಾವು ಪೇಮೆಂಟ್ ನ ಮಾಡಬೇಕಾಗುತ್ತೆ. ಓಕೆ, ಎಸ್. ಓಕೆ, ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಇದೆ, ನೋಟ್ಸ್ ಏನು ಕಳಿಸಿದ್ದೀನಿ ಅದರಲ್ಲಿ ನೋಡ್ಕೊಳ್ಳಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಇದನ್ನ ನೋಡ್ಕೊಳ್ಳಿ. ಈ ಪ್ರಾಬ್ಲಮ್ ನ ಕ್ಲೀನ್ ಆಗಿ ಗಮನ ಇಟ್ಟು ಕೇಳಿ. ಓಕೆ, ಸೊ ರಾಮನ್ ಅಂಡ್ ಕಂಪನಿ ಪರ್ಚೇಸ್ಡ್ ಗೂಡ್ಸ್ ಫಾರ್ rupees 2,80,000 ಫ್ರಮ್ ಔಟ್ಸೈಡ್ ದ ಸ್ಟೇಟ್. ಓಕೆ, ಎಲ್ಲಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಇವರು? ಔಟ್ಸೈಡ್ ಸ್ಟೇಟ್, ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ರಾಮನ್ ಅಂಡ್ ಕಂಪನಿ. ಈ ಸೋಲ್ಡ್ ಗೂಡ್ಸ್ ಫಾರ್ rupees 3,50,000 ಲೋಕಲಿ. ಎಸ್, ಹೊರಗಡೆಯಿಂದ ಪರ್ಚೇಸ್ ಮಾಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸೇಲ್ ಎಲ್ಲಿ ಮಾಡ್ತಾ ಇದ್ದಾರೆ? ಅವ್ರು ಲೋಕಲ್ ಮಾರ್ಕೆಟ್ ಅಲ್ಲಿ ಸೇಲ್ ಅನ್ನ ಮಾಡ್ತಾರೆ. Again he sold rupees 1 lakh worth of goods outside the state. Okay, 2,80,000 rupees ಪರ್ಚೇಸ್ ಮಾಡಿರುವಂತ ಗೂಡ್ಸ್ 3,50,000 rupees worth ಅವರು ಲೋಕಲ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅಂಡ್ 1 lakh rupees worth ಅವರು ಔಟ್ಸೈಡ್ ದ ಸ್ಟೇಟ್ ಸೇಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, he paid telephone bill rupees 10,000. he purchased an air conditioner for his office for rupees 22,000 locally. ಎಸ್, ಇವ್ರು ಏನ್ ಮಾಡ್ತಾ ಇದ್ದಾರೆ? ಏರ್ ಕಂಡೀಷನರ್ ಎಲ್ಲಿ ಪರ್ಚೇಸ್ ಮಾಡಿದ್ದಾರೆ? ಆಫೀಸಿಗೆ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಇಫ್ CGST 18% and SGST 18%, ಕ್ಯಾಲ್ಕುಲೇಟ್ ನೆಟ್ ಪೇಬಲ್. ಎಸ್, ಏನ್ ಹೇಳ್ತಾ ಇದ್ರಲ್ಲಿ? ನೆಟ್ ಪೇಬಲ್ ಎಷ್ಟು ಹೇಳ್ತಾ ಇದ್ದಾರೆ ಇಲ್ಲಿ? ಅಸ್ಯೂಮ್ಷನ್ ಅನ್ನ ಕೊಟ್ಟಿದ್ದಾರೆ ಅವರು. ಓಕೆ, ನೆಟ್ GST ಪೇಬಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾರೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ ಫೈನ್. ಓಕೆ, ಈಗ ಪ್ರಾಬ್ಲಮ್ ಸೊಲ್ಯೂಷನ್ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಓಕೆ ಫೈನ್. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಾಸ್ಟ್. ಅಗೇನ್ ಇಲ್ಲಿ ನಾವೇನ್ ಮಾಡಿದ್ವಿ? ಟೋಟಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಗೂಡ್ಸ್ ಪರ್ಚೇಸ್ಡ್ ಔಟ್ಸೈಡ್ ದ ಸ್ಟೇಟ್, ಹೌದಾ? ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಂತೀವಿ ನಾವು ಇಲ್ಲಿ. ಸಬ್ಜೆಕ್ಟ್ IGST, ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ವಿ ಅಂಡ್ ಹೊರಗಡೆ ಸೇಲ್ಸ್ ಮಾಡ್ತಾ ಇದೀವಿ ಅಂತ ನಮಗೆ ಅಲ್ಲಿ ಏನಾಗುತ್ತೆ? ಅಪ್ಲಿಕೇಬಲ್ ಆಗುತ್ತೆ IGST ಅಪ್ಲಿಕೇಬಲ್ ಆಗತ್ತೆ. ಓಕೆ, ಟೆಲಿಫೋನ್ ಬಿಲ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಎಸ್, ಅವ್ರಿಗೆ ಏನಾಗ್ತದೆ? he paid rupees 10,000 ಟೆಲಿಫೋನ್ ಬಿಲ್. ಟೆಲಿಫೋನ್ ಬಿಲ್ ಒಂದು ಪರ್ಸನಲ್ ಯೂಸಿಗೆ ಆಗಿರುವಂತದ್ದಲ್ಲ. ಓಕೆ, ಆಫೀಸ್ ಪರ್ಪಸ್ಗೆ ಆಗಿರುವಂತ ಆ ಗೂಡ್ಸ್ ನ ಸೇಲ್ ಮಾಡೋದಕ್ಕೆ ಆಗಿರುವಂತಹ ಟೆಲಿಫೋನ್ ಬಿಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಸೊ 10,000 rupees ಟೆಲಿಫೋನ್ ಬಿಲ್ ನ ಪೇಮೆಂಟ್ ಅನ್ನ ಮಾಡಿದ್ವಿ. he purchased air conditioner for office 22,000 locally. ಎಸ್, ಏರ್ ಕಂಡೀಷನರ್ ನ ಲೋಕಲ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ 22,000. ಇದನ್ನು ಅಸ್ಯೂಮ್ ಮಾಡ್ಕೊಳ್ಳೋಣ ಆಫೀಸಿಗೋಸ್ಕರ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಆಫೀಸ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಪರ್ಚೇಸ್ ಮಾಡಿದ್ದಾರೆ. ಅರ್ಥ ಆಗ್ತದೆ? ಪರ್ಸನಲ್ ಯೂಸಿಗೆ ಪರ್ಚೇಸ್ ಮಾಡಿಲ್ಲ. ಓಕೆ ಡನ್. ಸೊ ಟೋಟಲ್ ಕಾಸ್ಟ್ 3,12,000 rupees ನಮಗೆ ಇಲ್ಲಿ ಏನಾಗುತ್ತೆ? ಟೋಟಲ್ ಕಾಸ್ಟ್ ಆಗುತ್ತೆ. ಓಕೆ ಫೈನ್. ಸೊ ಟೋಟಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ನೆಟ್ calculation of net GST payable. Okay, calculation of net GST payable. Okay, output tax liability. output tax liability ಅಂತಂದ್ರೆ ನಾವು ಫಸ್ಟ್ ಏನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ? ನಾ ಏನ್ ಹೇಳಿದ್ದೆ? ಸೇಲ್ಸ್ ಏನ್ ಮಾಡ್ತಾ ಇದೀವಿ ಅದ್ರ ಮೇಲೆ GST ಎಷ್ಟು ಪೇಮೆಂಟ್ ಅನ್ನ ಮಾಡಬೇಕು ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ. ಅದಾದ್ಮೇಲೆ ನಮಗೆ ಎಷ್ಟು ಡಿಡಕ್ಷನ್ ಸಿಗಬೇಕು, ಎಷ್ಟು ಟ್ಯಾಕ್ಸ್ ಕ್ರೆಡಿಟ್ ನಮಗೆ ಸಿಗಬೇಕು ಅದನ್ನ ನಾವೇನ್ ಮಾಡ್ತೀವಿ? ನೆಕ್ಸ್ಟ್ ಲೆಸ್ ಮಾಡ್ಕೊಂಡ್ರೆ ನಮಗೇನ್ ಸಿಗುತ್ತೆ? ನೆಟ್ GST ಪೇಬಲ್ ಸಿಗುತ್ತೆ. ಓಕೆ, ಎಸ್, ಇನ್ಕಮ್ಸ್ ಅಲ್ಲೆಲ್ಲ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ನೆಟ್ ಪ್ರಾಫಿಟ್ ಸಿಕ್ಕೋ ಹಾಗೆ. ಓಕೆ ಫೈನ್. CGST, SGST ಅಂಡ್ IGST. ಓಕೆ, ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. ಈಗ ನೋಡಿ ಇಲ್ಲಿ ಎಲ್ಲೆಲ್ಲಿ ಸೇಲ್ ಆಗಿದೆ ನೋಡ್ಕೊಳ್ಳಿ ಫಸ್ಟ್. ಓಕೆ,
3,50,000 rupees ಅಷ್ಟು ಲೋಕಲ್ ಅಲ್ಲಿ ಸೇಲ್ ಆಗಿದೆ. ಲೋಕಲ್ ಅಲ್ಲಿ ಸೇಲ್ ಆಗಿದೆ ಅಂತಂದ್ರೆ CGST SGST ಎರಡೂ ಕೂಡ ಅಪ್ಲೈ ಆಗುತ್ತೆ. ಹೌದಾ? ಇಲ್ಲಿ CGST ರೇಟ್ ಎಷ್ಟು ಹೇಳಿದರೆ 18%, 18%, SGST ಎಷ್ಟು ಹೇಳಿದರೆ 18%. ಓಕೆ, ಫಸ್ಟ್ ನಾವು ಆ 3,50,000 rupeesಗೆ CGST 18% ಕ್ಯಾಲ್ಕುಲೇಟ್ ಮಾಡೋಣ ಅಂಡ್ SGST 18% 3,50,000 rupees ಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಏನಕ್ಕೆ? ಆ 3,50,000 rupees ವರ್ತ್ ಗೂಡ್ಸ್ ಸೇಲ್ ಆಗ್ತಿರೋದು ಲೋಕಲ್ ಮಾರ್ಕೆಟ್ ಅಲ್ಲಿ. ಸೊ ಅದಕ್ಕೆ ಇಲ್ಲಿ CGST SGST ಎರಡೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಓಕೆ, 3,50,000 rupees ಮೇಲೆ 18% 36,000 CGST. 3,50,000 rupees ಮೇಲೆ ನೋಡಿ, ಈ 3,50,000 rupees ಎಲ್ಲಿ ಇದು ಎಸ್ ಲೋಕಲ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿರುವಂತದ್ದು. ಓಕೆ, ಸೊ ಇದಕ್ಕೆ ನಾವೇನ್ ಮಾಡಿದೀವಿ, ಇವೆರಡು CGST ಅಂಡ್ SGST ನಾವೆಲ್ಲ ಮಾಡಿದ್ವಿ, ಅಪ್ಲೈ ಮಾಡಿದ್ವಿ. ಓಕೆ, 3,50,000 rupees ಮೇಲೆ 18% 63,000 SGST ಚಾರ್ಜ್ ಮಾಡಿದ್ವಿ. ಓಕೆ, ಫೈನ್. ಅಗೈನ್ he sold 1 lakh rupees worth goods outside the state. ಓಕೆ, ಇದೇನ್ ಮಾಡಿದ್ದಾರೆ, ಹೊರಗಡೆ ಸೇಲ್ ಮಾಡಿದ, ಔಟ್ಸೈಡ್ ದ ಸ್ಟೇಟ್ ಸೇಲ್ ಮಾಡಿದ್ದಾರೆ. ಸೊ ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, IGST ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಯಾವ ವ್ಯಾಲ್ಯೂ ಮೇಲೆ, 1 lakh rupees ಮೇಲೆ. ಓಕೆ, 1 lakh rupees ವರ್ತು ಹೊರಗಡೆ ಸೇಲ್ ಮಾಡಿದ್ವಿ. GST ರೇಟ್ ನಮಗೆ ಕೊಟ್ಟಿಲ್ಲ, ಸೊ ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಂಡಿರೋದು ಓಕೆ 18% CGST 18% SGST ಅಂತ ಹೇಳ್ಬಿಟ್ಟು. ಸೊ ಟೋಟಲ್ ಮಾಡಿದ್ರೆ ನಮಗೆ 36% ಜಸ್ಟ್ ಅಸ್ಯೂಮ್ಷನ್ ಮಾಡ್ಕೊಂತ ಇದೀವಿ. ಓಕೆ, ಜಸ್ಟ್ ಹಿಂಟ್ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಸೊ ನಮಗೆ GST ರೇಟ್ಸ್ ಹಿಂಟ್ ನ ಕೊಟ್ಟಿರ್ತಾರೆ, ಅದನ್ನ ನಾವೇನ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, CGST 18 SGST 18 ಅಂತಂದ್ರೆ IGST 36% ಆಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡು ನಾವೇನ್ ಮಾಡೋಣ, ಅಪ್ಲೈ ಮಾಡೋಣ. 36% ಆಗುತ್ತೆ. 1 lakh rupees ಮೇಲೆ 36% 36,000 IGST ನಾವೀಗ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಹೌದಾ? ಇದು ಯಾವಾಗ ಅಂತಂದ್ರೆ ಬಿಫೋರ್ ಡಿಡಕ್ಟಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಾವು ಇನ್ನೂ ಲೆಸ್ ಮಾಡ್ಕೊಂಡಿಲ್ಲ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ನಾವು ಲೆಸ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಾವು ಎಷ್ಟು ಆಕ್ಚುಲ್ ಆಗಿ GST ನ ಪೇಮೆಂಟ್ ಅನ್ನ ಮಾಡ್ಬೇಕು ಅಂದ್ಬಿಟ್ಟು. ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ, ಇಲ್ಲಿ ನೀವು ನೋಡ್ಕೊಳ್ಳಿ, ಏನಂತ ಕ್ಲಿಯರ್ ಆಗಿ ಕೇಳ್ಕೊಳ್ಳಿ, ಒಂದು ಸ್ವಲ್ಪ ಅಲರ್ಟ್ ಆಗಿ ಕೇಳ್ಕೊಳ್ಳಿ. ಓಕೆ, ಫೈನ್. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಇನ್ಪುಟ್ ಟ್ಯಾಕ್ಸ್ ರೇಟ್ ಅನ್ನು ಲೆಸ್ ಮಾಡ್ಕೊಂಡಿವಿ. ಫಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಗೂಡ್ಸ್ ಪರ್ಚೇಸ್ಡ್ ಏನೇನು ಪರ್ಚೇಸ್ ಮಾಡಿದೀವಿ ಅದನ್ನು ನೋಡ್ಕೊಳ್ಳಿ. ಗೂಡ್ಸ್ ಪರ್ಚೇಸ್ಡ್ ಔಟ್ಸೈಡ್ ದ ಸ್ಟೇಟ್ 2,80,000 rupees. ಹೌದಾ? 2,80,000 rupees ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ವಿ. ಇದು IGST ಪೇಮೆಂಟ್ ಅನ್ನ ಮಾಡಿರ್ತೀವಿ. ಹೌದಾ? ನಾವು ಗೂಡ್ಸ್ ಸೇಲ್ ಮಾಡ್ಬೇಕಾದ್ರೆ ಹೊರಗಡೆ ಸ್ಟೇಟಿಗೆ ಸೇಲ್ ಮಾಡಿದೀವಿ ಅಂತಂದ್ರೆ IGST ಕಲೆಕ್ಟ್ ಮಾಡ್ಕೊಂತೀವಿ. ಅಂತಂದ್ರೆ ನಾವು ಹೊರಗಡೆ ಸ್ಟೇಟ್ ಇಂದ ಗೂಡ್ಸ್ ನ ಪರ್ಚೇಸ್ ಮಾಡಿದೀವಿ ಅಂತ ನಾವೇನ್ ಪೇಮೆಂಟ್ ಅನ್ನ ಮಾಡಿರ್ತೀವಿ, IGST ನ ಪೇಮೆಂಟ್ ಅನ್ನ ಮಾಡಿರ್ತೀವಿ. ಓಕೆ, ಟೆಲಿಫೋನ್ ಬಿಲ್ ಲೋಕಲ್, ಹೌದನಪ್ಪ? ಸೊ ಈ ಟೆಲಿಫೋನ್ ಬಿಲ್ಲಿಗೆ ನೋಡಿ, ಇಲ್ಲಿ ಟೆಲಿಫೋನ್ ಬಿಲ್ 10,000 rupees ಇದೆ. ಏರ್ ಕಂಡೀಷನರ್ ಲೋಕಲ್ ಇದೆ. ಸೊ ಲೋಕಲ್ ಇವಿದೆ, ಇವೆರಡೂ ಕೂಡ ಲೋಕಲ್ ಪ್ರಾಡಕ್ಟ್ ಅಂತಂದ್ರೆ ಲೋಕಲ್ ಅಲ್ಲಿ ಪೇಮೆಂಟ್ ಆಗಿರೋದು ಅಂತಂದ್ರೆ ಇದಕ್ಕೆ ನಾವು ಏನೇನು ಪೇಮೆಂಟ್ ಮಾಡಿರ್ತೀವಿ, CGST ಪ್ಲಸ್ SGST ಪೇಮೆಂಟ್ ನ ಮಾಡಿರ್ತೀವಿ. ಓಕೆ, ಡನ್. ಈಗ ನೋಡ್ತೀವಿ, 10,000 rupees ಟೆಲಿಫೋನ್ ಬಿಲ್, 22,000 rupees ಏರ್ ಕಂಡೀಷನರ್. SGST 10,000 rupees ಟೆಲಿಫೋನ್ ಬಿಲ್, 22,000 rupees ಏರ್ ಕಂಡೀಷನರ್. ಓಕೆ, ಇವೆರಡಕ್ಕೂ ಕೂಡ 18% CGST 18% SGST ಎಲ್ಲಿ ಕೊಟ್ಟಿದ್ದಾರೆ ಸರ್? ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಲೋಕಲ್ ಪ್ರಾಡಕ್ಟ್ ಅಲ್ಲಿ ಪರ್ಚೇಸ್ ಅಥವಾ ಸೇಲ್ ಮಾಡಿದೀವಿ ಅಂತಂದ್ರೆ ಅದು 18% CGST 18% SGST. ಓಕೆ, CGST 10,000 plus 22,000 rupees, 22,000 total 32,000 rupees ಮೇಲೆ 18% 5,700 and SGST ಇಲ್ಲಿ 10,000 air conditioner 10,000 rupees telephone bill, 22,000 air conditioner, 18% SGST 5,700 rupees. Okay, fine. 5,700 ನಮಗೆ ಏನ್ ಸಿಗ್ಬೇಕು, ಕ್ರೆಡಿಟ್ ಸಿಗ್ಬೇಕು. ಅಂದ್ರೆ ನಾವು ಆ ಅಮೌಂಟ್ ನ ಲೆಸ್ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಓಕೆ, ಫೈನ್. ನಾವೆಲ್ಲಿ ಬರ್ಕೊಂಡ್ವಿ, ಇಲ್ಲಿ ಬರ್ಕೊಂಡ್ವಿ 5,700 SGST ಪೇಮೆಂಟ್ ನ ಮಾಡ್ವಿ. ಈಗ ನೋಡ್ಕೊಳ್ಳಿ IGST ನೋಡಿ, ಇಲ್ಲಿ ಹೊರಗಡೆ ನಾವು ಪೇಮೆಂಟ್ ಮಾಡಿರೋ 2,80,000 rupees ನಾವು ಪೇಮೆಂಟ್ ಅನ್ನ ಮಾಡಿರೋ 2,80,000 ಅಷ್ಟು ರಾ ಮೆಟೀರಿಯಲ್ ನಾವೇನ್ ಮಾಡಿದ್ವಿ, ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಂಡಿದೀವಿ, ಹೊರಗಡೆಯಿಂದ ತರಿಸ್ಕೊಂಡಿದೀವಿ. ಅದಕ್ಕೆ ಪೇಮೆಂಟ್ ಏನ್ ಮಾಡಿದೀವಿ, IGST. ಸೊ IGST ಪೇಮೆಂಟ್ ಮಾಡಿರೋದು ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ನೋಡ್ಕೊಳ್ಳಿ, ಎಷ್ಟು ಕ್ರೆಡಿಟ್ ನಮಗೆ ಸಿಗುತ್ತೆ, ಎಷ್ಟು ನಾವು ಲೆಸ್ ಮಾಡ್ಕೋಬಹುದು ಅಂತ ಬಿಟ್ಟು. 2,80,000 rupees ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದೀವಿ. 36,000 rupees 36% ಅದಕ್ಕೆ ಟ್ಯಾಕ್ಸ್ ನ ಪೇಮೆಂಟ್ ಮಾಡಿದೀವಿ. ಸೊ ಅಮೌಂಟ್ ಎಷ್ಟು, 1,08,000 rupees ಅಷ್ಟು ಪೇಮೆಂಟ್ ಟ್ಯಾಕ್ಸ್ ಆಲ್ರೆಡಿ ಆಗಿದೆ. ಅದು ನನಗೆ ಈಗ ಡಿಡಕ್ಷನ್ ಸಿಗಬೇಕು. ನನಗೆ ಈಗ ಅಷ್ಟು ನಾನು ಏನ್ ಮಾಡ್ಕೋಬಹುದು, ಲೆಸ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ಇಲ್ಲಿ SGST 5,760
SGST 5,760. IGST ಎಷ್ಟಿದೆ ನೋಡಿ 1,08,000 rupees ಇದೆ. ಹೌದನಪ್ಪ 1,08,000 rupees ಇದೆ. ಈಗ ನೋಡಿ ನಾನು CGST, SGST, IGST ನಾನು ಏನು ಮಾಡ್ಕೋಬೇಕು, ಅಮೌಂಟನ್ನ ಲೆಸ್ ಮಾಡ್ಕೋಬೇಕು. ಈಗ ನೋಡಿ IGST ನಾನು ಪೇಮೆಂಟ್ ಎಷ್ಟು ಮಾಡಬೇಕಾಗಿದೆ, 36,000 rupees ನಾನು ಪೇಮೆಂಟನ್ನು ಮಾಡಬೇಕಾಗಿದೆ. ಒಂದು ನಿಮಿಷ ಕ್ಯಾಲ್ಕುಲೇಷನ್ ಮಾಡ್ಕೊಡ್ತೀನಿ. ಡಿಡಕ್ಷನ್ ಎಷ್ಟು ಮಾಡ್ಕೊ 36,000 rupees ನಾನು ಏನು ಮಾಡ್ಬೋದು, ನನಗೇನು ಸಿಗುತ್ತೆ, ನನಗೆ ಡಿಡಕ್ಷನ್ ಸಿಗುತ್ತೆ. ನಾನು ಪೇಮೆಂಟ್ ಮಾಡ್ಬೇಕು ಸರ್, ನಾನು ಪೇಮೆಂಟ್ ಮಾಡಬೇಕಾಗಿರೋದು 36,000 rupees. ಬಟ್ ನಾನು ಇಲ್ಲಿ ಎಷ್ಟು ಲೆಸ್ ಮಾಡ್ಕೋಬೋದು ಅಮೌಂಟು, 1,08,800 rupees ಅಷ್ಟು ಅಮೌಂಟ್ ನಾನು ಏನು ಮಾಡ್ಬೋದು, ಲೆಸ್ ಮಾಡ್ಕೋಬೋದು. ಅಂದರೆ ಆಲ್ರೆಡಿ ಪೇಮೆಂಟ್ ಆಗಿರುವಂತಹ ಟ್ಯಾಕ್ಸ್ ನಾನು ಏನು ಮಾಡ್ಬೋದು, ಇಲ್ಲಿ ಅದನ್ನ ಲೆಸ್ ಮಾಡ್ಕೊಬೋದು. ಈಗ ನೋಡಿ ಇಲ್ಲಿ 1,08,100 ಅಲ್ಲಿ ಇಷ್ಟು ನನಗೆ ಆಕ್ಚುಲಿ IGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ, ಹೌದಾ. ಬಟ್ IGST ಟ್ಯಾಕ್ಸ್ ಎಷ್ಟು ಪೇಮೆಂಟ್ ಮಾಡಬೇಕಾಗಿದೆ, 36,000, ಹೌದಾ. ಇನ್ನೂ ಎಷ್ಟು ಉಳಿತು, 1,08,000 ಮೈನಸ್ 36,000, 64,800 rupees. 64,800 rupees ಏನಾಗುತ್ತೆ, ಇನ್ನೂ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ಗೊತ್ತಾಗ್ತದೆ ಇದೇನಿದು, ಇಷ್ಟು ವರ್ತ್ ಅಮೌಂಟ್ ನಾನು ಇನ್ನೂ ಕೂಡ ಏನು ಮಾಡ್ಬೋದು, ಡಿಡಕ್ಷನ್ಸ್ ತಗೋಬಹುದು. ಓಕೆ, ನಾನು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗಿರೋದು ಎಷ್ಟು, IGST 36,000. ಬಟ್ ನನಗೆ ಎಲಿಜಿಬಲ್ ನಾನು ಎಷ್ಟಿದ್ದೀನಿ, 1,08,800 rupees ನನಗೆ ಎಲಿಜಿಬಿಲಿಟಿ ಇದೆ ಡಿಡಕ್ಷನ್ಸ್ ತಗೊಳ್ಳೋದಕ್ಕೆ. ಓಕೆ, IGST 36,000 rupees, 36,000 rupees ಪೇಮೆಂಟ್ ಮಾಡಿಬಿಟ್ಟೆ. ನೆಟ್ IGST ಪೇಯಬಲ್ ನಿಲ್. IGST ಏನು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ 36,000 rupees ಪೇಮೆಂಟ್ ಮಾಡಬೇಕು. ನಾನು 36,000 rupees ಡಿಡಕ್ಷನ್ಸ್ ತಗೊಂಡು ನಾನು ಲೆಸ್ ಮಾಡ್ಕೊಂಡು ಇನ್ನೂ 64,800 ಏನು ಇಲ್ಲಿ ಡಿಡಕ್ಷನ್ಸ್ ಏನು ಆಗಿದೆ ಉಳ್ಕೊಂಡಿದೆ, ಎಲಿಜಿಬಿಲಿಟಿ ಇನ್ನೂ 64,800 rupees ಏನಿದೆ, ಅದನ್ನ ನಾನು ಏನು ಮಾಡ್ತೀನಿ, ಬೇರೆ CGST ಅಥವಾ SGST ನಾನೇನು ಮಾಡ್ತೀನಿ, ಅದ್ರ ಡಿಡಕ್ಷನ್ಸ್ ತಗೊಂತೀನಿ. ಹೇಗೆ ನೋಡ್ಕೊಳ್ಳಿ, CGST ನಾನು ಎಷ್ಟು ಪೇಮೆಂಟ್ ಮಾಡಬೇಕು, 63,000 rupees ನಾನು ಪೇಮೆಂಟ್ ಮಾಡಬೇಕು, ಹೌದಾ. GST ಪೇಮೆಂಟ್ ಮಾಡಬೇಕು. ನನಗೀಗ ಇಲ್ಲಿ CGST ಎಷ್ಟು ಎಲಿಜಿಬಿಲಿಟಿ ಇದೆ, ನನಗಿಲ್ಲಿ 5,700 rupees ಅಷ್ಟು ಮಾತ್ರ ಎಲಿಜಿಬಿಲಿಟಿ. CGST 10,000 rupees ಏರ್ ಕಂಡೀಷನರ್, ಟೆಲಿಫೋನ್ ಬಿಲ್ 22,000 ಏರ್ ಕಂಡೀಷನರ್, 18% GST ಪೇಮೆಂಟ್ ಆಗಿರೋದಷ್ಟು 5,760 ಅಷ್ಟು ಮಾತ್ರ ನಾನು ಡಿಡಕ್ಷನ್ಸ್ ತಗೋಬಹುದಾಗಿತ್ತು. ಗೊತ್ತಾಗ್ತಿದೆಯಾ. ಇನ್ನೂ ಎಷ್ಟು ಉಳ್ಕೊಳ್ಳೋ, ಇನ್ನೂ ಎಷ್ಟು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ ನನಗೆ, 63,000 ಮೈನಸ್ 5,760, 57,240 rupees. ಇಷ್ಟು ಇನ್ನೂ ನಾನೇನು ಪೇಮೆಂಟ್, ಇನ್ನೂ ನನಗೆ ಇಷ್ಟು ಪೇಮೆಂಟನ್ನು ಮಾಡಬೇಕು. ಗೊತ್ತಾಗ್ತಿದೆ, ಇಷ್ಟು GST ಅಮೌಂಟ್ ಏನಿದೆ, CGST ಅಮೌಂಟ್ ಏನಿದೆ, ಇಷ್ಟು ಪೇಮೆಂಟನ್ನು ಮಾಡಬೇಕು. ಬಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಈ 64,000 ಇನ್ನೂ ಮಿಕ್ಕಿರುವಂತಹ ಎಲಿಜಿಬಿಲಿಟಿ ಅಮೌಂಟ್ ಇರುತ್ತಲ್ಲ, ಇದನ್ನು ನಾನೇನು ಮಾಡ್ತೀನಿ, ಇಲ್ಲಿಗೆ ಟ್ರಾನ್ಸ್ಫರನ್ನು ಮಾಡ್ತೀನಿ. 64,800 rupees ನನ್ನ ಹತ್ರ ಇನ್ನೂ ಎಕ್ಸೆಸ್ ಎಲಿಜಿಬಿಲಿಟಿ ಇದೆಯಲ್ಲ, ಅದನ್ನ ನಾನು ಏನಕ್ಕೆ ವೇಸ್ಟ್ ಮಾಡಲಿ, ಅದನ್ನ ನಾನು ಏನು ಮಾಡ್ತೀನಿ, CGSTಗೆ ಟ್ರಾನ್ಸ್ಫರ್ ಅನ್ನು ಮಾಡ್ತೀನಿ. ಓಕೆ, CGST ನೋಡಿ ಇಲ್ಲಿ 57,000 rupees ಇಷ್ಟು ಪೇಮೆಂಟ್ ನೋಡಿ, ಇಲ್ಲಿ ನೋಡಿ ಇಲ್ಲಿ 64,800 ಉಳ್ಕೊಂತಲ್ಲ, ಅದರೊಳಗೆ 57,240 ಲೆಸ್ ಆಯಿತು ಅಂತಂದರೆ ಈಗ ಎಷ್ಟು ಉಳ್ಕೊಳ್ಳುತ್ತೆ, 64,800 ಮೈನಸ್ 57,240, 7,560 rupees ಇನ್ನೂ ಉಳ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ. ಈಗ ನಾನು ಏನು ಮಾಡಿದೆ, 1,08,800 rupees 1,08,800 rupees ನನಗೆ ಎಲಿಜಿಬಿಲಿಟಿ ಇತ್ತು, ಹೌದಾ. IGST ಪೇಮೆಂಟ್ ಎಷ್ಟು ಮಾಡಬೇಕಾಗಿತ್ತು, 36,000 rupees ಪೇಮೆಂಟ್ ಮಾಡಬೇಕಿತ್ತು. ಅದನ್ನ ನಾನು ಏನು ಮಾಡಿದೆ, ಕ್ರೆಡಿಟ್ ಅನ್ನ ತಗೊಂಡೆ, ಮೀನ್ಸ್ ಅದನ್ನು ಲೆಸ್ ಮಾಡ್ಕೊಂಡೆ. ಇನ್ನೂ ಎಷ್ಟು ಉಳ್ಕೊಂತು, 64,800 rupees ನನ್ನ ಹತ್ರ ಹಾಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಲಿಜಿಬಿಲಿಟಿ ನನ್ನ ಹತ್ರ ಉಳ್ಕೊಂಡಿತ್ತು. ಅದನ್ನ ನಾನು ವೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ನಮ್ಮ ಹತ್ರ GST ರೂಲ್ ಹೇಳುತ್ತೆ, GSTಯಲ್ಲಿ ಪ್ರಾವಿಷನ್ ಇದೆ, ಏನು ಎಕ್ಸೆಸ್ ಇರುವಂತಹ ನಿಮ್ಮ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಾನು ಬೇರೆ ಹೆಡ್ಸ್ ಅಲ್ಲಿ, ಮೀನ್ಸ್ CGST ಅಥವಾ SGST ಹೆಡ್ಸ್ ಅಲ್ಲಿ ನೀವೇನ್ ಮಾಡಬಹುದು, ಡಿಡಕ್ಷನ್ಸ್ ಅನ್ನ ತಗೋಬಹುದು ಅಂತ ಬಿಟ್ಟು GST ರೂಲ್ ಹೇಳುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, 64,800 rupees ಏನು ಈ ಎಕ್ಸೆಸ್ ಏನು ಉಳ್ಕೊಂಡಿದೆ, ಇದನ್ನ ನಾನೇನ್ ಮಾಡ್ತೀನಿ, ಬೇರೆ ಹೆಡ್ಸ್ ಅಥವಾ ಅಂದ್ರೆ CGST SGST ಹೆಡ್ಸ್ ನಾನೇನ್ ಮಾಡಿ ಅದ್ರೊಳಗೆ ನಾನು ಅದನ್ನ ಡಿಡಕ್ಷನ್ಸ್ ತಗೊಂತೀನಿ. ಹೇಗೆ, 63,000 rupees CGST ನಾನು ಪೇಮೆಂಟ್ ಅನ್ನು ಮಾಡಬೇಕಾಗಿತ್ತು. ನನಗೆ ಆಸ್ ಪರ್ CGST ಪ್ರಕಾರ ನನಗೆ ಎಷ್ಟು ಎಲಿಜಿಬಿಲಿಟಿ ಸಿಗ್ತಿದೆ, ಓನ್ಲಿ 5,760 rupees ನನಗೆ ಮಾತ್ರ ಡಿಡಕ್ಷನ್ ಸಿಗ್ತಾ ಇದೆ. ಓಕೆ, ನಾನು ಲೋಕಲ್ ಅಲ್ಲಿ ಗೂಡ್ಸ್ ನ ಪರ್ಚೇಸ್ ಮಾಡಿರೋದು,
ಓಕೆ 10,000 rupees ಟೆಲಿಫೋನ್ ಬಿಲ್, 22,000 rupees ಏರ್ ಕಂಡೀಷನರ್, 18% 5,760 ಮಾತ್ರ ನನಗೆ ಎಲಿಜಿಬಿಲಿಟಿ ಇದೆ. ನಾನು ಏನು ಮಾಡ್ಕೊತೀನಿ, ಈ 64,800 ಎಕ್ಸೆಸ್ ಏನಿದೆ ಅದನ್ನ ನಾನು ಏನು ಮಾಡ್ಕೊತೀನಿ, ಇಲ್ಲಿ ಡಿಡಕ್ಷನ್ಸ್ ಅನ್ನು ತಗೊತೀನಿ. ಇಲ್ಲಿ ಇನ್ನು ಎಷ್ಟು ಪೇಮೆಂಟ್ ಮಾಡಬೇಕಾಗಿದೆ, 57,240 rupees ಪೇಮೆಂಟ್ ಅನ್ನು ಮಾಡಬೇಕಾಗಿದೆ. ಸೊ 63,000 rupees ಟೋಟಲ್ ನಾನು ಏನೇನು ಮಾಡ್ತೀನಿ, ಡಿಡಕ್ಷನ್ ತಗೊಂತೀನಿ. ಸೊ CGST ಕೂಡ ನನಗೆ ಏನಾಗುತ್ತೆ ಇಲ್ಲಿ ನಿಲ್, CGST ಕೂಡ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ಯಾಕಂತಂದ್ರೆ IGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಲಿಜಿಬಿಲಿಟಿ ಜಾಸ್ತಿ ಇದೆ, ನಾನು ಅದನ್ನ ಏನ್ ಮಾಡಿದ್ದೀನಿ, ಇಲ್ಲಿ ಕ್ಲೈಮ್ಸ್ ಅನ್ನು ತಗೊಂಡಿದ್ದೀನಿ. ಇನ್ನೂ ಎಷ್ಟು ಉಳ್ಕೊಳ್ಳುತ್ತೆ ನಮಗೆ ನೋಡಿ, ಇನ್ನೂ 7,560 rupees ನಮಗೆ ಉಳ್ಕೊಳ್ಳುತ್ತೆ, ಇನ್ನೂ ಎಲಿಜಿಬಿಲಿಟಿ ಉಳ್ಕೊಳ್ಳುತ್ತೆ. ಅದನ್ನ ನಾನು ಏನ್ ಮಾಡ್ತೀನಿ, SGST ಬಂದಿದೆ. SGST ಅಲ್ಲೂ ಕೂಡ 5,760 rupees SGST ಎಲಿಜಿಬಿಲಿಟಿ, ಹೌದಾ, ಅದನ್ನು ಲೆಸ್ ಮಾಡ್ಕೊಂತೀನಿ. ಅದರೊಳಗೆ ಅಗೇನ್ ಈ 7,560 rupees ಏನು ಎಲಿಜಿಬಿಲಿಟಿ ಇನ್ನೂ ಮುಖ್ಯ ಇರುತ್ತೆ, ಅದನ್ನು ನಾನೇನ್ ಮಾಡಿದ್ದೀನಿ, ಇಲ್ಲಿ ಲೆಸ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಈಗ SGST ಪೇಮೆಂಟ್ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ 49,680 rupees ನಾನು ಈಗ ಪೇಮೆಂಟ್ ಅನ್ನು ಮಾಡ್ಬೇಕಾಗುತ್ತೆ. 63,000 ಮೈನಸ್ 5,760 ಮೈನಸ್ 7,560, 49,680 rupees ಮಾತ್ರ ನಾನೀಗ SGST ನ ಪೇಮೆಂಟ್ ನ ಮಾಡಬೇಕಾಗತ್ತೆ. ಓಕೆ, ಸೊ ಇದೇನು ಇಷ್ಟೇನು ಡಿಡಕ್ಷನ್ಸ್ ತಗೊಂಡಿದೀವಲ್ಲ ನಾವು, ಏನು ಇದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಾವು ಎಲಿಜಿಬಿಲಿಟಿ, ನಾವು ಎಕ್ಸೆಸ್ ಇರುವಂತಹ ಟ್ಯಾಕ್ಸ್ ಕ್ರೆಡಿಟ್ ನಾವು ಶಿಫ್ಟ್ ಮಾಡ್ಕೊಂಡಿದ್ದು, ದಟ್ ಇಸ್ ಅ ರೂಲ್. ಓಕೆ, ದಟ್ ಇಸ್ ಅ ಪ್ರಾವಿಷನ್ ಆಫ್ GST ದಟ್ ವಿ ಕ್ಯಾನ್ ಟೇಕ್ ಎಕ್ಸೆಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫ್ರಮ್ ಅದರ್ ಹೆಡ್ಸ್. ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ IGST ಜಾಸ್ತಿ ಇತ್ತು ಅಂತಂದ್ರೆ ನಾವು ಫಸ್ಟ್ ಏನ್ ಮಾಡ್ತೀವಿ, ಪ್ರಿಫರೆನ್ಸಸ್ ಇಲ್ಲಿ ಕೌಂಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಈಗ ನೋಡಿ, ಇಲ್ಲಿ ಅಕಸ್ಮಾತ್ ಏನಾದ್ರು IGST ಎಕ್ಸೆಸ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ನಾವು ಫಸ್ಟ್ ಯಾವ್ದಕ್ಕೆ ಕೊಡ್ತೀವಿ, CGST ಗೆ ಎಕ್ಸೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ಅಲ್ಲಿ ಕ್ಲೈಮ್ಸ್ ಅನ್ನು ತಗೊಂತೀವಿ, ನಾಟ್ ಇನ್ ಸ್ಟೇಟ್ GST. ನಾವು ಸ್ಟೇಟ್ GST ಡೈರೆಕ್ಟ್ ಆಗಿ ಬರೋಕ್ ಆಗೋದಿಲ್ಲ, ಅದು ಪ್ರೊಸೀಜರ್. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ IGST ಜಾಸ್ತಿ ಇದೆ ಅಂತ ಫಸ್ಟ್ ಪ್ರಿಫರೆನ್ಸ್ ಯಾವ್ದಕ್ಕೆ ಕೊಡ್ತೀವಿ, CGST. ಇನ್ನೂ ಮಿಕ್ಕಿತು ಅಂತ ನಾವು ಮಾಡ್ತೀವಿ ಸ್ಟೇಟ್ GST. ಇನ್ನೂ ಮಿಕ್ತು ಅಂತಂದ್ರೆ ನೆಕ್ಸ್ಟ್ ಮಂತ್ ಅದೇನಾಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಓಕೆ, ಸೊ ಈ ಪ್ರಾಬ್ಲಮ್ ಇನ್ನೂ ರಿಪೀಟ್ ಮಾಡಿ ಕೇಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ನಾವು ಹೋಗೋಣ. ಓಕೆ ಫೈನ್, ಇಲ್ಲಿ ನೋಡ್ಕೊಳ್ಳಿ. 18th ಪ್ರಾಬ್ಲಮ್. XYZ Limited, a registered dealer, had input tax credit of CGST, SGST rupees 750 and 1,050 respectively in respect of purchase of input and capital goods. ಇಲ್ಲಿ ಏನ್ ಹೇಳ್ತಿದ್ರೆ, ನಾವಿಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ಅವರೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ, ಹೌದಾ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ CGST ಎಷ್ಟಿದೆ ಅಂತೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 750, SGST ಎಷ್ಟಿದೆ ಅಂತೆ 1,050 rupees ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ ಅಂತೆ. ಓಕೆ, ಆನ್ ಪರ್ಚೇಸಸ್ ಮೇಲೆ ಅವರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಷ್ಟು ಎಲಿಜಿಬಲ್ ಇದೆ. He manufactures 1,800 liters of finished products. 200 liters was normal loss in the process. The final product was sold at a uniform price of rupees 10 per liter as follows. 1,800 liters ಅಷ್ಟು ಅವ್ರು ಏನು ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಯಾವುದೋ ಒಂದು ಪ್ರಾಡಕ್ಟ್ನ. 200 liters ನಾರ್ಮಲ್ ಲಾಸ್ ಆಗಿದೆ, ಅಂಡ್ ರಿಮೈನಿಂಗ್ 1,600 liters ಅವ್ರು ಏನ್ ಮಾಡಿದ್ದಾರೆ, ಯೂನಿಫಾರ್ಮ್ ಆಗಿ 10 rupees per liter ನಂಗೆ ಸೇಲ್ ಮಾಡಿದ್ದಾರೆ. ನೋಡಿ ಎಲ್ಲೆಲ್ಲಿ ಸೇಲ್ ಮಾಡಿದ್ದಾರೆ. 800 goods sold within state 800 liters. ಓಕೆ, ವಿತಿನ್ ಸ್ಟೇಟ್ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಒಂದು ಅಸ್ಯೂಮ್ ಮಾಡ್ಕೊಳ್ಳಿ, ವಿತಿನ್ ಸ್ಟೇಟ್ ಅಲ್ಲಿ ಸೇಲ್ ಆಗಿದೆ ಅಂತಂದ್ರೆ CGST SGST ಎರಡು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಫಿನಿಶ್ಡ್ ಗೂಡ್ಸ್, ಫಿನಿಶ್ಡ್ ಪ್ರಾಡಕ್ಟ್ ಸೋಲ್ಡ್ ಇನ್ ಇಂಟರ್ಸ್ಟೇಟ್ ಸೇಲ್ಸ್. ಇಂಟರ್ಸ್ಟೇಟ್ಸ್ ಬೇರೆ ಸ್ಟೇಟಿಗೆ ಎಷ್ಟು ಸೇಲ್ ಮಾಡಿದ್ದಾರೆ, 650 liters ಅನ್ನ ಸೇಲ್ ಮಾಡಿದ್ದಾರೆ. ಗೂಡ್ಸ್ ಸೆಂಟ್ ಆನ್ ಸ್ಟಾಕ್ ಟ್ರಾನ್ಸ್ಫರ್ ಟು ಕನ್ಸೈನ್ಮೆಂಟ್ ಏಜೆಂಟ್ ಔಟ್ಸೈಡ್ ದ ಸ್ಟೇಟ್ 350. ಸ್ಟೇಟ್ ಬೇರೆ ಸ್ಟೇಟ್ ಅಲ್ಲಿ ಇರುವಂತಹ ಕನ್ಸೈನ್ಮೆಂಟ್ ಏಜೆಂಟಿಗೆ ಅವರು ಎಷ್ಟು ಕೊಟ್ಟಿದ್ದಾರೆ, 350 liters ಅನ್ನ ಕಳಿಸ್ಕೊಟ್ಟಿದ್ದಾರೆ. ಓಕೆ ಫೈನ್, ಈಗ ನೋಡ್ಕೊಳ್ಳಿ. ಫರ್ದರ್ CGST and SGST rate on the finished product of dealer 5% and 7% respectively. CGST 5%, SGST 7% respectively. Further, IGST rate is 12%. Calculate tax liability of CGST and SGST and CGST to be paid after tax credit. Okay, ನಾವೀಗ ಆಕ್ಚುಲ್ ಆಗಿ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಿದೆ ಅನ್ನೋಂಥದ್ದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ನಾವು ನೋಡ್ಕೊಳ್ಳೋಣ ಫಸ್ಟ್.
ಔಟ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ಕ್ಯಾಲ್ಕುಲೇಟ್ ಮಾಡೋಣ. ಮೊದಲು ನಾವು ಎಷ್ಟು ಟ್ಯಾಕ್ಸ್ ನ ಪೇಮೆಂಟ್ ಮಾಡಬೇಕಾಗಿದೆ ಓವರ್ ಆಲ್ ಗ್ರಾಸ್ ಆಗಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೆಕ್ಸ್ಟ್ ನೆಟ್ GST ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹೇಗೆ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಮಗೆ ಎಷ್ಟು ಲೆಸ್ ಆಗುತ್ತೆ ಅದು ಲೆಸ್ ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ ನೆಟ್ GST ಪೇಬಲ್ ನಮಗೆ ಸಿಗತ್ತೆ. ಓಕೆ, ಔಟ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ತಗೊಂಡಿದ್ದೀವಿ ನಾವು. ಸೇಲ್ಸ್ ವಿತ್ ಇನ್ ಸ್ಟೇಟ್, ಸೇಲ್ಸ್ ಟ್ರಾನ್ಸ್ಫರ್ಟ್ ಔಟ್ಸೈಡ್ ಸ್ಟೇಟ್, ಸೇಲ್ಸ್ ಇಂಟರ್ ಸ್ಟೇಟ್ ಟೋಟಲ್. ಓಕೆ, ಕ್ವಾಂಟಿಟಿ ಸೋಲ್ಡ್ ವಿತ್ ಇನ್ ಸ್ಟೇಟ್ ಎಷ್ಟಪ್ಪ 800 ಲೀಟರ್. ಪ್ರೈಸ್ ಆಫ್ ಲೀಟರ್, ಪ್ರೈಸ್ ಪರ್ ಲೀಟರ್ 10 rupees. ವ್ಯಾಲ್ಯೂ ಆಫ್ ಗುಡ್ಸ್ 8000. ಇಂಟರ್ ಸ್ಟೇಟ್ 350 ಲೀಟರ್ಸ್ ನಾವು ಸೇಲ್ ಮಾಡಿದ್ದೀವಿ. ಹೌದಾ, ಪ್ರೈಸ್ ಆಫ್ ಪರ್ ಲೀಟರ್ 10 rupees. ಟೋಟಲ್ ಅಮೌಂಟ್ 3500 ವರ್ತ್ ಗೂಡ್ಸ್ ಪ್ರಾಡಕ್ಟ್. ಇಂಟರ್ಸ್ಟೇಟ್ 650 ಲೀಟರ್ಸ್ ಸೇಲ್ ಮಾಡಿದ್ದೀವಿ. ಯೂನಿಫಾರ್ಮ್ ಇದೆ, ಸೇಲ್ಸ್ ಪ್ರೈಸ್ 10 rupees, 6500. ಟೋಟಲ್ ಎಷ್ಟು 18,000 rupees ನಾವು ಸೇಲ್ಸ್ ಅನ್ನ ಮಾಡಿದ್ವಿ. ಓಕೆ, 18,000 ವರ್ತ್ ಸೇಲ್ಸ್ ಅನ್ನ ಮಾಡಿದ್ವಿ. ಓಕೆ, ಫೈನ್. ಟ್ಯಾಕ್ಸ್ ಅಮೌಂಟ್ ಇಲ್ಲಿ ಆಗಿರುವಂತಹ ನಾರ್ಮಲ್ ಲಾಸ್ ಏನಿದೆ ಇದನ್ನು ನಾವು ಎಲ್ಲೂ ಕನ್ಸಿಡರ್ಗೆ ತಗೊಳ್ಳೋದು. ನಾರ್ಮಲ್ ಲಾಸ್ ಆಗಿತ್ತು ಅಂತ ಅದಕ್ಕೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇದೆ. ಓಕೆ, ಅಕೌಂಟಿಂಗ್ ಟ್ರೀಟ್ಮೆಂಟ್ ಸಿಗುತ್ತೆ. ಬಟ್ ಇಲ್ಲಿ ನಾವು ಸೇಲ್ ಆಗಿದೆ ಅಂತಂದ್ರೆ ಅದಕ್ಕೆ GST ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸರ್ ಇಲ್ಲಿ ನಾರ್ಮಲ್ ಲಾಸ್ ಏನಾಗಿದೆ ಅದು ಕೌಂಟಿಂಗ್ ತಗೊಂಡಿಲ್ವಾ? ಇಲ್ಲ, ಅದನ್ನು ನಾವು ತಗೊಳ್ಳಲ್ಲ. ಅದನ್ನು ನಾವು ತಗೊಳ್ಳೋದು ಅಕೌಂಟ್ಸ್ ಅಲ್ಲಿ ತಗೊಂತೀವಿ. ನಾರ್ಮಲ್ ಲಾಸ್ ಆಗಿದೆ, ಅಬ್ನಾರ್ಮಲ್ ಲಾಸ್ ಆಗಿದೆ, ಅದನ್ನು ಅಕೌಂಟ್ಸ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಬಟ್ ನಾವು ಟ್ಯಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ, GST ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದೀವಿ, ನೀವು ಎಷ್ಟು ಪರ್ಚೇಸ್ ಮಾಡಿದ್ದೀರಾ, ನೀವು ಎಷ್ಟು ಸೇಲ್ಸ್ ಅನ್ನ ಮಾಡಿದ್ದೀರಾ. ಸೇಲ್ಸ್ ಮಾಡಿದ್ರೆ ನೀವು GST ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಎಷ್ಟು ನೀವು ಪೇಮೆಂಟ್ ಅನ್ನು ಮಾಡಬೇಕಾಗತ್ತೆ, ಅಷ್ಟೇ, ಸಿಂಪಲ್. ನಾವು ನಾರ್ಮಲ್ ಲಾಸಿಗೆ ನಾವು ಯಾವುದೇ ರೀತಿ ಅಂದ್ರೆ ಟ್ರೀಟ್ಮೆಂಟ್ ಇಲ್ಲಿ ಕೊಡೋದಿಲ್ಲ. ಓಕೆ, ಟ್ಯಾಕ್ಸ್ ನೋಡಿ, CGST ಎಷ್ಟು ಹೇಳಿದರೆ 8,000 rupees ಮೇಲೆ. ಇಲ್ಲಿ ವಿತ್ ಇನ್ ಸ್ಟೇಟ್ CGST 5%, SGST 7%. ಓಕೆ, 400 and 560 rupees. ಓಕೆ, ಇಷ್ಟು ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನು ಮಾಡಬೇಕಾಗತ್ತೆ. ಈಗ ನೋಡಿ, ಸ್ಟಾಕ್ ಟ್ರಾನ್ಸ್ಫರ್ಡ್ ಔಟ್ಸೈಡ್ ಸ್ಟೇಟ್, ಹೌದಾ, 3,500 rupees ವರ್ತ್ ನಾವು ಇದು ಮಾಡಿದ್ವಿ. ಇಲ್ಲಿ ಔಟ್ಸೈಡ್ ಸ್ಟೇಟ್ ಇರೋದ್ರಿಂದ IGST ಅಪ್ಲಿಕೇಬಲ್ ಆಗುತ್ತೆ 12%, 420 rupees. ಓಕೆ, ಇಂಟರ್ ಸ್ಟೇಟ್ ಬೇರೆ ಸ್ಟೇಟಿಗೆ ಸೇಲ್ ಮಾಡಿದ್ವಿ. ಇದು ಕನ್ಸೈನ್ಮೆಂಟ್ ಬೇಸಿಸ್ ಮೇಲೆ ನಾವೇನ್ ಮಾಡಿದ್ವಿ, ಬೇರೆ ಸ್ಟೇಟಿಗೆ ಇದು ಮಾಡಿದ್ವಿ. ಓಕೆ, ಇದು ಬೇರೆ ಸ್ಟೇಟಿಗೆ ಸೇಲ್ಸ್ ಅನ್ನ ಮಾಡಿ. ಎರಡೂ ಕೂಡ ಇಂಟರ್ ಸ್ಟೇಟ್, ಬೇರೆ ಸ್ಟೇಟಿಗೆ ಹೋಗಿರುವಂತದ್ದು. ಸೊ ಬೇರೆ ಸ್ಟೇಟಿಗೆ ಹೋಗಿದೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ, IGST ಅಪ್ಲಿಕೇಬಲ್ ಆಗುತ್ತೆ. 6,500 rupees ಮೇಲೆ 12%, 780 rupees. ಓಕೆ, ಸೊ ಈಗ ಟೋಟಲ್ CGST 400, SGST 560, IGST 1,200. 1,200 ಹೇಗೆ 420 plus 780, 1,200 rupees. ಓಕೆ, ಫೈನ್. ಈಗ ನೋಡಿ, ಕ್ಯಾಲ್ಕುಲೇಷನ್ ಆಫ್ GST ಪೇಬಲ್, ನೆಟ್ GST ಪೇಬಲ್. ಓಕೆ, ಕ್ಯಾಲ್ಕುಲೇಷನ್ ಆಫ್ ನೆಟ್ GST ಪೇಬಲ್, ಎಷ್ಟು ನೆಟ್ GST ನ ಪೇಮೆಂಟ್ ನ ಮಾಡಬೇಕು ಅಂತ. ಓಕೆ, ನೋಡ್ಕೊಳ್ಳಿ. ಟ್ಯಾಕ್ಸ್ ಪೇಬಲ್ ಅಮೌಂಟ್ CGST 400 rupees. ಓಕೆ, SGST 560 rupees ತಗೊಂಡಿದ್ದೀವಿ. IGST 1,200 rupees ತಗೊಂಡಿದ್ದೀವಿ. ಓಕೆ, ಫೈನ್. ಈಗ ನಮಗೆ ಇಲ್ಲಿ ನಾವೇನ್ ಮಾಡಬೇಕು, ಇಲ್ಲಿ ನಮಗೆ ಟ್ಯಾಕ್ಸ್ ಕ್ರೆಡಿಟ್ ನಮಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಟ್ಯಾಕ್ಸ್ ಕ್ರೆಡಿಟ್ ನಮಗೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. CGST 750 rupees, SGST 1,050 rupees ಕೊಟ್ಟಿದ್ದಾರೆ. ಹೌದೇನಪ್ಪ? ಓಕೆ, IGST ಬಗ್ಗೆ ಏನು ಡೀಟೇಲ್, IGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೊಟ್ಟಿಲ್ಲ. ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಫ್ CGST ಅಂಡ್ SGST ಕೊಟ್ಟಿದ್ದಾರೆ. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ CGST, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ SGST. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ GST ಪೇಬಲ್ ಎಷ್ಟಿದೆ, 400 rupees ಇದೆ. ಹೌದಾ, GST ಪೇಬಲ್ GST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟಿದೆ ನಮಗೆ ಇಲ್ಲಿ 750 rupees ಇದೆ. ಪೇಮೆಂಟ್ ಎಷ್ಟು ಮಾಡಬೇಕಾಗಿದೆ ನಾವಿಲ್ಲಿ 400 rupees. ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟಿದೆ 750 rupees ಇದೆ. ಜಾಸ್ತಿ ಯಾವ್ದಿದೆ ನಮಗೆ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಲಿಜಿಬಲ್ ಅಮೌಂಟ್, ಡಿಡಕ್ಷನ್ಸ್ ತಗೊಳ್ಳುವಂತಹ ಅಮೌಂಟ್ ನಮಗೆ ಇಲ್ಲಿ ಏನಾಗಿದೆ ಜಾಸ್ತಿ ಇದೆ. ಸೊ ನಾವೇನ್ ಮಾಡ್ತೀವಿ, ಈಗ 400 rupees ನಾವು ಲೆಸ್ ಮಾಡ್ಕೊಂತೀವಿ. 400 rupees ಲೆಸ್ ಮಾಡ್ಕೊಂಡು ರಿಮೈನಿಂಗ್ 300 ಇಲ್ಲಿ 400 rupees ಪೇಮೆಂಟ್ ಮಾಡಬೇಕಾಗಿದೆ. 400 rupees ಲೆಸ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ನಿಲ್ಲ, CGST ನಿಲ್ಲ. ಇನ್ನು ರಿಮೈನಿಂಗ್ 350 rupees ನಾವೇನ್ ಮಾಡಿದ್ವಿ, ಬ್ಯಾಲೆನ್ಸಿಂಗ್ ಫಿಗರ್ ನೋಡಿಲ್ಲ, IGST ಗೆ ಟ್ರಾನ್ಸ್ಫರ್ ಅನ್ನ ಮಾಡಿದೀವಿ. ಅರ್ಥ ಆಗ್ತಿದ್ಯಾ? ನಾವೆಲ್ಲಿ ಟ್ರಾನ್ಸ್ಫರ್ ಮಾಡಿದೀವಿ, IGST ಗೆ ನಾವೇನ್ ಮಾಡಿದ್ವಿ, ಟ್ರಾನ್ಸ್ಫರ್ ಅನ್ನ ಮಾಡಿದೀವಿ. ಓಕೆ, ಫೈನ್. 400, 350, 750. ಓಕೆ, ಟೋಟಲ್ 750. 750 ಯಾವ್ದು ಇದು, CGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. CGST ಇಲ್ಲಿ 400 rupees ಮಾತ್ರ ಪೇಮೆಂಟ್ ಮಾಡಬೇಕಾಗಿದೆ, 750 rupees ನ ಮಾತ್ರ ಇದೆ. 400 rupees ನಾವು ಡಿಡಕ್ಷನ್ಸ್ ಅನ್ನ ತಗೊಂಡ್ರೆ ಇನ್ನು ರಿಮೈನಿಂಗ್ 350 rupees ಎಕ್ಸ್ಟ್ರಾ ಏನು ಉಳಿಯುತ್ತೆ ಅದನ್ನ ನಾವೇನು ಬ್ಯಾಲೆನ್ಸಿಂಗ್ ಫಿಗರ್ ಅದನ್ನ ಏನ್ ಮಾಡಿದೀವಿ, IGST ಗೆ ನಾವು ಅದನ್ನ ಟ್ರಾನ್ಸ್ಫರ್ ಅನ್ನ ಮಾಡಿದೀವಿ. ಓಕೆ, ಬ್ಯಾಲೆನ್ಸಿಂಗ್ ಫಿಗರ್ ಟ್ರಾನ್ಸ್ಫರ್ ಟು IGST ರಿಮೈನಿಂಗ್ 350 rupees. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನೋಡ್ಕೊಳ್ಳಿ, ಇಲ್ಲಿ
ಸ್ಟೇಟ್ ಜಿ ಎಸ್ ಟಿ ಎಷ್ಟಿದೆ ಇಲ್ಲಿ? ಸ್ಟೇಟ್ ಜಿ ಎಸ್ ಟಿ ಇದು 1050 rupees. ಪ್ರಾಬ್ಲಮ್ ಒಂದು ಮೇಲ್ಗಡೆ ಕೊಟ್ಟಿದ್ದಾರೆ 1050 rupees. ಓಕೆ, ಸೊ ಸ್ಟೇಟ್ ಜಿ ಎಸ್ ಟಿ ಎಷ್ಟು ಪೇಮೆಂಟ್ ಮಾಡಬೇಕಾಗಿದೆ ನಾವು? 560 rupees. ಹೌದಾ? ಪೇಮೆಂಟ್ ಮಾಡಿದ್ದು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವ? ಓಕೆ, 560 rupees ನಾವಿಲ್ಲಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಓಕೆ, ಎಸ್ 560 rupees ಪೇಮೆಂಟನ್ನು ಮಾಡಿದ್ದೀವಿ ಅಂತಂದ್ರೆ ರಿಮೈನಿಂಗ್ ಎಕ್ಸೆಸ್ ಎಷ್ಟು ಉಳ್ಕೊಳ್ಳುತ್ತೆ? ಇಲ್ಲಿ 490 rupees ಉಳ್ಕೊಳ್ಳುತ್ತೆ. ಅದನ್ನು ಕೂಡ ನಾವೇನು ಮಾಡಿದ್ದೀವಿ? ಐ ಜಿ ಎಸ್ ಟಿಗೆ ಟ್ರಾನ್ಸ್ಫರ್ನ ಮಾಡಿದ್ದೀವಿ. ಟೋಟಲ್ ಎಷ್ಟಾಯಿತು? 1050 rupees. ಓಕೆ, ಫೈನ್. ಈಗ ಐ ಜಿ ಎಸ್ ಟಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಾದರೂ ಕೊಟ್ಟಿದ್ದೀರಾ? ಇಲ್ಲ, ನಮಗೆ ಅದ್ರ ಬಗ್ಗೆ ಇನ್ನು ಹೊರಗಡೆಯಿಂದ ನಾವು ಇಂಟರ್ಸ್ಟೇಟ್ ಏನು ಪರ್ಚೇಸ್ ಮಾಡಿರೋದ್ರ ಬಗ್ಗೆ ನಮಗೆ ಏನೂ ಡೀಟೇಲ್ಸ್ ಇಲ್ಲ. ಜಸ್ಟ್ ನಮಗೆ ಡೀಟೇಲ್ಸ್ ಇರೋದು ಹೊರಗಡೆ ಸೇಲ್ಸ್ ಮಾಡಿರೋದ್ರ ಬಗ್ಗೆ. ಸೊ ಹೊರಗಡೆ ನಾವು ಪರ್ಚೇಸ್ ಮಾಡಿಲ್ಲ ಅಂತ ಬಿಟ್ಟು ನಮಗೆ ಡೀಟೇಲ್ಸ್ ಕೊಟ್ಟಿಲ್ಲ ಅಂತ ಅದ್ರ ಅರ್ಥ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಐ ಜಿ ಎಸ್ ಟಿ ಇಸ್ ನಾಟ್ ಅವೈಲೇಬಲ್ ಇನ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ ಏನು ಎಕ್ಸೆಸ್ ಏನಿರುತ್ತೆ ಅದನ್ನೇ ಕೂಡ ನಾವೇನು ಮಾಡ್ತೀವಿ? 350 rupees ನಾವು ಯಾವ್ದು ತಗೊಂಡ್ವಿ? 350 rupees ನಾವು ಎಸ್ ಜಿ ಎಸ್ ಟಿದು ತಗೊಂಡ್ವಿ. ಆ್ಯಂಡ್ 950 rupees ನಾವು ಯಾವ್ದ್ರಿಂದ ಎಕ್ಸೆಸ್ ಬಂದಿತ್ತಿದೋ ಸ್ಟೇಟ್ ಜಿ ಎಸ್ ಟಿಯಿಂದ ಅದನ್ನು ನಾವೇನು ಮಾಡಿದ್ವಿ? ಇಲ್ಲಿ ಲೆಸ್ನ ಮಾಡ್ಕೊಂಡಿದ್ವಿ. ಈಗ ಐ ಜಿ ಎಸ್ ಟಿ ಆ್ಯಕ್ಚುಲ್ ಆಗಿ ಎಷ್ಟು ಪೇಮೆಂಟ್ ಮಾಡಬೇಕು? 360 rupees ಮಾತ್ರ ಐ ಜಿ ಎಸ್ ಟಿ ನಾವು ಪೇಮೆಂಟ್ನ ಮಾಡಬೇಕಾಗತ್ತೆ. ಓಕೆ, ಐ ಜಿ ಎಸ್ ಟಿ ನೋಡಿ, ಇಲ್ಲಿ ಐ ಜಿ ಎಸ್ ಟಿ ಸೇಲ್ಸ್ನ ಮಾಡಿದ್ದೀವಿ 420 rupees, 780 rupees. ಟೋಟಲ್ ಐ ಜಿ ಎಸ್ ಟಿ ಎಷ್ಟು ನಾವು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ? 1200 rupees ಪೇಮೆಂಟನ್ನು ಮಾಡಬೇಕಾಗತ್ತೆ. ಇಲ್ಲಿ ಸಿ ಜಿ ಎಸ್ ಟಿಯಿಂದ ಎಕ್ಸೆಸ್ ಅಮೌಂಟ್ 350 rupees ನಮಗೆ ಸಿಕ್ತು. ಎಸ್ ಜಿ ಎಸ್ ಟಿಯಿಂದ 490 rupees ನಮಗೆ ಎಕ್ಸೆಸ್ ಅಮೌಂಟ್ ಸಿಕ್ತು. ಸೊ ಅದನ್ನು ನಾವು ಇಲ್ಲೇನು ಮಾಡಿದ್ವಿ? ಡಿಡಕ್ಷನ್ಸನ್ನು ತೊಗೊಂಡಿದ್ದೀವಿ. ಟೋಟಲ್ ಈಗ ಎಷ್ಟಿಲ್ಲಿ ಪೇಮೆಂಟನ್ನು ಮಾಡಬೇಕಾಗತ್ತೆ? ಇವೆರಡೂ ಡಿಡಕ್ಟ್ ಆಯಿತು ಅಂತಂದರೆ 360 rupees ನಾವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಸರ್ ಹೀಗೆ ಮಾಡಬಹುದಾ? ಡೆಫಿನೆಟ್ಲಿ ಮಾಡಬಹುದು. ಹೀಗೆ ನಾವು ಡಿಡಕ್ಷನ್ಸ್ನ ತಗೋಬಹುದು. ಓಕೆ, ಒಂದು ಹೆಡ್ಡಿಂದ ಇನ್ನೊಂದು ಹೆಡ್ಡಿಗೆ ನಾವೇನು ಮಾಡೋದು? ಡಿಡಕ್ಷನ್ಸ್. ಬಟ್ ಇಲ್ಲಿ ಪ್ರಿಫರೆನ್ಸಸ್ನ ನಾವು ಕೌಂಟ್ ಆಗುತ್ತೆ. ಓಕೆ, ಪ್ರಿಫರೆನ್ಸಸ್ ನಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಐ ಜಿ ಎಸ್ ಟಿ ಇತ್ತು ಅಂತಂದ್ರೆ ಐ ಜಿ ಎಸ್ ಟಿ ಎಕ್ಸೆಸ್ ಏನಾದರೂ ಇತ್ತು ಅಂತಂದ್ರೆ ಫಸ್ಟ್ ಎಲ್ಲಿಗೆ ಹೋಗುತ್ತೆ? ಸಿ ಜಿ ಎಸ್ ಟಿಗೆ. ನೆಕ್ಸ್ಟ್ ಎಸ್ ಜಿ ಎಸ್ ಟಿಗೆ ಹೋಗುತ್ತೆ. ಓಕೆ, ಎಕ್ಸೆಸ್ ಏನಾದರೂ ಕ್ರೆಡಿಟ್ ಏನಾದರೂ ಇತ್ತು ಅಂತಂದ್ರೆ ಇಲ್ಲಿ ನಾವು ಕ್ರೆಡಿಟ್ನ ತಗೊಂಡು ಇನ್ನೂ ಎಕ್ಸೆಸ್ ಕ್ರೆಡಿಟ್ ಏನಾದರೂ ಕ್ರೆಡಿಟ್ ನಮಗೆ ಡಿಡಕ್ಷನ್ಸ್ ಅಮೌಂಟ್ ಏನಾದ್ರು ಇನ್ನೂ ಎಕ್ಸೆಸ್ ಏನಾದರೂ ಉಳ್ಕೊಂತು ಅಂತಂದ್ರೆ ಅದನ್ನ ಸಿ ಜಿ ಎಸ್ ಟಿ ಫಸ್ಟ್ ತೊಗೊಂತೀವಿ, ಆಮೇಲೆ ಎಸ್ ಜಿ ಎಸ್ ಟಿ ತೊಗೊಂತೀವಿ. ಅದೇ ಅಕಸ್ಮಾತ್ ಸಿ ಜಿ ಎಸ್ ಟಿ ಎಕ್ಸೆಸ್ ಉಳ್ಕೊಂತು ಅಂತಂದ್ರೆ ಅದೇನಾಗುತ್ತೆ? ಐ ಜಿ ಎಸ್ ಟಿ ಹೋಗುತ್ತೆ. ಆ್ಯಂಡ್ ಎಸ್ ಜಿ ಎಸ್ ಟಿಲಿ ಎಕ್ಸೆಸ್ ಇತ್ತು ಅಂತಂದ್ರೆ ಅದು ಏನಾಗುತ್ತೆ? ಇಲ್ಲಿಗೆ ಹೋಗುತ್ತೆ. ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕಾಗುತ್ತೆ? ಐ ಜಿ ಎಸ್ ಟಿಗೆ ಆಗುತ್ತೆ. ಓಕೆ, ಸೊ ಈ ಪ್ರಿಫರೆನ್ಸಸ್ ಒಂದು ಗೊತ್ತಿತ್ತು ಅಂತಂದರೆ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು. ಸೊ ಇದಿಷ್ಟು ನಿಮ್ಮ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೇಲೆ. ಸೊ ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಪ್ರಾಬ್ಲಮ್ಸ್, ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್, ಎಲ್ಲ ರೀತಿಯಾದಂಥ ಪ್ರಾಬ್ಲಮ್ಸ್ ಕವರ್ ಆಗಿದೆ. ಸೊ ಇದು ಇನ್ನೂ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳು ಇದ್ದಾವೆ ನಿಮ್ಮ ನೋಟ್ಸಲ್ಲಿ. ಅದನ್ನು ವರ್ಕೌಟ್ ಮಾಡಿ. ನಿಮಗೆ ಏನೋ ಡೌಟ್ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಕಾಲನ್ನು ಮಾಡಿ. ಓಕೆ, ಥ್ಯಾಂಕ್ ಯು. Thank you, Anand.